ಸಾಮ್ರಾಟ್ನ ಆಟಿಟ್ಯೂಡ್ ನೋಡಿ ಬಾಲರಾಜ್ಗೆ ಸಂಜಯ್ ನೆನ್ಪಾಯ್ತು. 1 ನಿಮಿಷಕ್ಕೆ ಸಂಜಯ್ ಖುದ್ದು ಅವರ ಮುಂದಿರೋ ಹಾಗೆ ಅವ್ರಿಗನಿಸ್ತು. ಅದೇ ಆಟಿಟ್ಯೂಡ್, ಅದೇ ಬಿಹೇವಿಯರ್. ನೀನು ನಿನ್ ತಂದೆಯ ಜೆರಾಕ್ಸ್ ಟೈಗರ್. ಅವ್ರು ಸಿಂಹವಾಗಿದ್ರು, ನಾನು ಅದಕ್ಕಿಂತಲೂ ಮೇಲೆ. ನೀವು ನನ್ನನ್ನ ಟೈಗರ್ ಅಂತ ಒಪ್ಕೊಂಡ್ರೆ ಮಿಷನ್ ಸ್ಟಾರ್ಟ್ ಮಾಡೋಣವಾ? ಖಂಡಿತ. ನಿನ್ನ ತಂದೆಯ ಕೊಲೆಗಾರರ ಬಳಿ ತಲುಪಬೇಕಾದ್ರೆ ನೀನಿವತ್ತು ಒಂದು ಆಕ್ಷನ್ಗೆ ಹೋಗ್ಬೇಕು. ಅಲ್ಲೇನ್ ಮಾಡ್ಬೇಕು ಅನ್ನೋದು ನಿಂಗೆ ಹೋಗುವಾಗ ಡೀಟೇಲ್ ಸಿಗುತ್ತೆ. ಆಲ್ ದ ಬೆಸ್ಟ್ ಟೈಗರ್. 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, 10 ಕೋಟಿ. ಅಯ್ಯೋ ನಯನಾ ಮೇಡಮ್, ನೀವಂತೂ ಅರ್ಧ ಸಿಟಿಯನ್ನೇ ಬೈ ಮಾಡಿದ್ದೀರಾ. ಸಣ್ಣ ಪುಟ್ಟ ವಸ್ತುಗಳನ್ನ ನಮಗ್ ಬಿಟ್ಕೊಡಿ. ಆ ಬಿಸ್ನೆಸ್ ಮ್ಯಾನ್ ನ ಮಾತು ಕೇಳಿ ನಯನ ಮುಖದಲ್ಲಿ ಒಂದು ಕೆಟ್ಟ ನಗು ಬೀರಿತು. ಅವಳು ಸಿಟಿಯ ಸಕ್ಸಸ್ಫುಲ್ ಬಿಸ್ನೆಸ್ ವಿಮನ್ ಆಗಿದ್ಲು. ಅವಳು ಮುಗುಳ್ನಗ್ತಾ ತನ್ನ ಸೀಟ್ ಅಲ್ಲಿ ಕೂತ್ಲು. ಅದೇ ಸಮಯಕ್ಕೆ ಅಲ್ಲಿದ್ದ ಒಂದು ವಾಯ್ಸ್ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. 50 ಕೋಟಿ. ಅಯ್ಯೋ, ಸೀದಾ 50 ಕೋಟಿ. ಇವನ್ ಯಾರು? ಅಯ್ಯೋ, ಇವನು ಡೆಲಿವರಿ ಬಾಯ್ ಸಾಮ್ರಾಟ್. ಇವನ್ ಹತ್ರ ಎಲ್ಲಿದೆ 50 ಕೋಟಿ? ನೋಡಿ, ಯಾರು ಇವನನ್ನ ಗುರ್ತಿಡಿಬಾರ್ದು ಅಂತ ಕೋಟು ಸೂಟು ಪ್ಯಾಂಟ್ ಹಾಕೊಂಡು ರೆಡಿಯಾಗಿ ಬಂದಿದ್ದಾನೆ. ಹಾ 2 ದಿನದಿಂದ ಇವನ್ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡೋದಕ್ ಬಂದಿದ್ದ. ಬೀದಿ ಬಿಕಾರಿ ಎಲ್ಲ ಈ ಆಕ್ಷನ್ಗೆ ಹೇಗ್ ಬಂದ? ನಮ್ಗೆ ಮರ್ಯಾದೆನ ಇಲ್ವಾ ಇಲ್ಲಿ? ಅತ್ತ ಸಾಮ್ರಾಟ್ ಸುಮ್ನೆ ಕೂತ್ಕೊಂಡು ಇವರೆಲ್ಲರ ಮಾತನ್ನ ಕೇಳ್ತಿದ್ದ. ಅದೇ ಸಮಯಕ್ಕೆ ಒಬ್ಬ ಜೋರಾಗಿ ಹೇಳ್ದ,